ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಕುಸುಮಾ ಗೌಡ ಮಾತಾಡ್ತಾ ಇರೋದು. ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಹಾಗೆ ನಾನು ಗಾಂಧಿ ಬಜಾರ್ ಹೋಗಿದ್ದೆ. ಅಲ್ಲಿ ಫೇಮಸ್ ಆಗಿರುವಂತಹ ವಿದ್ಯಾರ್ಥಿ ಭವನ್ಗೆ ಕೂಡ ಹೋಗಿದ್ದೆ. ಹೇಗಿದೆ ಟೇಸ್ಟ್ ಮಾಡ್ಕೊಂಬರೋಣ ಅಂತ. ಸೊ ಇಲ್ಲಿ ಹೋಗಿ ಆ ಥರ ಟೋಕನ್ ತೊಗೊಬೇಕು. ಟೋಕನ್ ತೊಗೊಂಡು ನಮ್ಮ ಟೋಕನ್ ಬರೋವರೆಗೂ ವೆಯ್ಟ್ ಮಾಡಬೇಕು. ಸೊ ನಾನು ಸುನಿಲ್ ವೆಯ್ಟ್ ಮಾಡ್ತಿದ್ದೋ. ನಾವು ತುಂಬ ಹೊತ್ತೇನು ವೆಯ್ಟ್ ಮಾಡಲಿಲ್ಲ. ಹಾಗೆ ಒಂದು ವಾಲ್ ಪೇಂಟಿಂಗ್ ನೋಡಿದ ತಕ್ಷಣ ನನಗೆ ಬಸವನಗುಡಿ ಒಂದು ಸೆಕೆಂಡ್ಗೆ ಕಣ್ಣು ಮುಂದೆ ಬಂದು ಪಾಸ್ ಆಗಿರೋ ಥರ ಅನ್ನಿಸ್ತು. ಸೊ ಹಾಗೆ ಬೇಗ ಬಂತು ನಮ್ಮ ಟೋಕನ್ನು. ನಾವು ಹೋಗಿ ನಾವು ಚೌಚೌ ಬಾತ್ ತೊಗೊಂಡು ಮತ್ತು ಮಸಾಲೆ ದೋಸೆ ತೊಗೊಂಡೆ. ಚೌಚೌ ಬಾತ್ ಓಕೆ ಅನ್ನೋ ಥರ ಇತ್ತು, ಬಟ್ ಮಸಾಲೆ ದೋಸೆ ಅಂತೂ ತುಂಬ ಚೆನ್ನಾಗಿತ್ತು. ನೀವು ಟ್ರೈ ಮಾಡ್ಬೋದು. ಹಾಗೆ ಏನೇನಿದೆ ಅಂತ ನೋಡ್ತಾ ಇದ್ದೆ. ಇದಾದಮೇಲೆ ನಾನು ಮಲ್ಲೇಶ್ವರಂಗೆ ಕೂಡ ಹೋಗಿದ್ದೆ, ಬಟ್ ಅಲ್ಲಿ ವೀಡಿಯೋ ತೊಗೊಂಡಿಲ್ಲ. ನಾನು ಅಲ್ಲಿ ಮತ್ತು ಗಾಂಧಿ ಬಜಾರಲ್ಲಿ ಏನೇನು ತೊಗೊಂಡೆ ಅನ್ನೋದನ್ನು ನೆಕ್ಸ್ಟು ಕ್ಲಿಪ್ಪಲ್ಲಿ ಆ್ಯಡ್ ಮಾಡ್ತೀನಿ. ಹೋಪ್ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ಎಲ್ಲ ಹೋಗಿ ಬಂದು ಬಟ್ ನಾವು ಹೋಗಿ ತುಂಬ ದಿನವೇ ಆಯಿತು ಅಂತ ಹೇಳ್ಬೋದು. ನನಗೆ ಟೈಮ್ ಸಿಕ್ಕಿರಲಿಲ್ಲ ವ್ಲಾಗ್ನ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ. ಸೊ ಅದಕ್ಕೋಸ್ಕರ ನಾನು ಮಲ್ಲೇಶ್ವರಮಲ್ಲಿ ಹಾಗೂ ಗಾಂಧಿ ಬಜಾರಲ್ಲಿ ಏನೇನು ತೊಗೊಂಡೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಸ್ಟಾರ್ಟ್ ಮಾಡೋಣ. ಯಾಕೆ ಲೇಟ್ ಮಾಡೋದು, ಅದಕ್ಕಿಂತ ಮುಂಚೆ ನೀವು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾರೆ ಖಂಡಿತವಾಗ್ಲೂ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಮಾಡಿ ವಿಡಿಯೋನ ನೋಡಿ. ಸೊ ಅದರಿಂದ ನಮಗೂ ಮೋಟಿವೇಟ್ ಆಗುತ್ತೆ, ಇನ್ನೂ ಹೆಚ್ಚು ವಿಡಿಯೋನ ಹಾಕಬೇಕು ಅಂತ ಅನಿಸುತ್ತೆ. ಸೊ ಬನ್ನಿ, ಲೇಟ್ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋದನ್ನು. ನಾನು ಏನೇನು ತೊಗೊಂಡೆ ಮತ್ತು ಎಷ್ಟಾಯಿತು ಅಂತ ನಾನು ಹೇಳ್ತಾ ಹೋಗ್ತೀನಿ ನಿಮಗೆ. ಸೊ ಹೇಗೆ ಅನ್ನಿಸ್ತು ಅಂತ ನೀವು ಕಮೆಂಟ್ ಮಾಡಿ. ಸೊ ನಾನು ನಿಮಗೆ ಫಸ್ಟು ಟಾಪ್ ತೋರಿಸ್ತೀನಿ. ನಾನು ಇದೊಂದು ವೈಟ್ ಟಾಪ್ ತೊಗೊಂಡಿದ್ದೀನಿ. ಹಾಗೆ ಇದು ನಾನು ಹಾಕ್ಕೊಂಡಿರೋದು ಇಲ್ಲಿ ಅಟ್ಯಾಚ್ ಮಾಡ್ತೀನಿ, ಇಲ್ಲಿ ಸೈಡಲ್ಲಿ ಅಟ್ಯಾಚ್ ಮಾಡ್ತೀನಿ. ನೋಡ್ಬೋದು ಹೇಗೆ ಕಾಣಿಸ್ತಿದೆ ನೀವು ಅಂತ. ನಾರ್ಮಲ್ ಆಫೀಸಿಗೆ ಹಾಕ್ಕೊಳ್ಳೋಕ್ಕೆ ಅಂತ ತೊಗೊಂಡಿದ್ದನ್ನ ಏನು ಪಾಪ್ಕಾರ್ನ್ ಮೆಟೀರಿಯಲ್ ಅಂತ ಕರೀತಾರಂತೆ. ಇದೊಂದು ವೈಟ್ ಕಲರ್ ಇರಲಿ, ನನ್ನ ಹತ್ರ ವೈಟ್ ಕಲರ್ಸ್ ಜಾಸ್ತಿ ಇಲ್ಲ, ಸೊ ಇದೊಂದು ಇರಲಿ ಅಂತ ಇಲ್ಲಿ ತೊಗೊಂಡೆ. ಇದಕ್ಕೆ ನಾನು ಎಷ್ಟು ಪೇ ಮಾಡಿದೆ ಅಂದರೆ 250 ನಾನು ಪೇ ಮಾಡಿದ್ದು. ಅಲ್ಲಿ ಫಿಕ್ಸ್ಡ್ ರೇಟ್ ಇತ್ತು ಮಲ್ಲೇಶ್ವರಮಲ್ಲಿ. ಸೊ ಹಾಗಾಗಿ ಇದಕ್ಕೆ 250 ಪೇ ಮಾಡಿದೆ ನಾನು. ಸೊ ನೆಕ್ಸ್ಟು ನಾನು ಈ ಒಂದು ಟಾಪ್ನ ತುಂಬ ಅಂದರೆ ತುಂಬ ಇಷ್ಟಪಟ್ಟು ತೊಗೊಂಡೆ. ನನಗೆ ಸ್ಮಾಲ್ ಸೈಜ್ ಆಗ್ತಿತ್ತು ಆ್ಯಕ್ಚುಲಿ, ಸೊ ಅದರಿಂದ ಇದಾಗ್ಬೋದು, ದೊಡ್ಡದಾಗಿ ಕೂಡ ಕಾಣಿಸ್ತು, ಅದಕ್ಕೆ ತೊಗೊಂಡೆ. ನೋಡ್ಬೋದು ನೀವು, ಇದ್ರ ಸ್ಲೀವ್ಸ್ ಚೆನ್ನಾಗಿದೆ, ಅದನ್ನು ನೋಡಿನೇ ತೊಗೊಂಡೆ. ಮೆಟೀರಿಯಲ್ ಕೂಡ ತುಂಬ ಅಂದರೆ ತುಂಬ ಸಾಫ್ಟ್ ಇದೆ, ತುಂಬ ಲೈಟ್ ವೆಯ್ಟ್ ಇದೆ. ತೊಗೊಂಡೆ, ಬಟ್ ದುರಾದೃಷ್ಟ ನನಗೆ ಇದು ಆಗ್ತಿಲ್ಲ, ಸ್ವಲ್ಪ ಟೈಟ್ ಆಗುತ್ತೆ. ನೋಡಬೇಕು, ಸಣ್ಣ ಆಗಬೇಕು, ಇಲ್ಲ ಅಂತಂದರೆ ನನ್ನ ತಂಗಿಗೆ ಕೊಡಬೇಕು. ಇದಕ್ಕೆ ನಾನು ಎಷ್ಟು ಕೊಟ್ಟೆ ಅಂತಂದರೆ ಆ್ಯಕ್ಚುಲಿ ಸರಿಯಾಗಿ ನೆನಪಿಲ್ಲ ನನಗೆ. ಐ ಥಿಂಕ್ 200 ರೂಪಾಯೋ 250 ಇಷ್ಟರಲ್ಲಿ ಕೊಟ್ಟಿದ್ದೀನಿ. ಐ ಥಿಂಕ್ 200 ರೂಪಾಯಿ ಅಂದ್ಕೊಳ್ತೀನಿ. ಹೇಗಿದೆ ಅಂತ ಹೇಳಿ ಅಂತ. ನೆಕ್ಸ್ಟ್ ಬಂದು ಇದೊಂದು ಪ್ಲಾಜೋ ಪ್ಯಾಂಟ್ ಥರನೇ ತೊಗೊಂಡೆ. ಇದು ಬ್ಲ್ಯಾಕ್ ಕಲರ್ ತೊಗೊಂಡೆ. ಏನು ಗೊತ್ತಾ, ತುಂಬ ವರ್ತ್ ಇಟ್ ಅಂತಲೇ ಹೇಳ್ಬೋದು, ನೀವು ಗೆಸ್ ಕೂಡ ಮಾಡೋದಕ್ಕಾಗಲ್ಲ. ನಾನು ಇದೇ ಥರ 3 ಪ್ಯಾಂಟ್ ತೊಗೊಂಡೆ. 3 ಪ್ಯಾಂಟ್ಗೆ ನಾನು ಪೇ ಮಾಡಿದ್ದು ಬಂದು, ನೀವು ನಂಬ್ತಿರೋ ಇಲ್ವೋ, ನಾನು ಪೇ ಮಾಡಿದ್ದು 500 ರೂಪಾಯಿ. ಹಂಗಂತ ಕ್ವಾಲಿಟಿ ಚೆನ್ನಾಗಿರಲ್ವೇನೋ ಅಂದ್ಕೊಳ್ಳೋದೇ ಇಲ್ಲ, ಯಾಕಂದರೆ ತುಂಬ ಚೆನ್ನಾಗಿದೆ ಫ್ಯಾಬ್ರಿಕ್, ಮತ್ತು ಸ್ಟಿಚಿಂಗು ಅಷ್ಟೇ ತುಂಬ ಚೆನ್ನಾಗಿದೆ. ನೀವು ನೋಡ್ಬೋದು, ಇಲ್ಲಿ ಸ್ಟಿಚ್ ಕೂಡ ಮಾಡಿದ್ದಾರೆ. ಸ್ಟಿಚ್ ಮಾಡಿ ಒಂದು ಓವರ್ಲಾಕ್ ಕೂಡ ಕೊಟ್ಟಿದ್ದಾರೆ, ನೋಡ್ಬೋದು ನೀವು. ಓವರ್ಲಾಕ್ ಕೊಟ್ಟಿದ್ದಾರೆ, ಸ್ಟಿಚ್ ಕೂಡ ಮಾಡಿದ್ದಾರೆ. ಡಬಲ್ ಸ್ಟಿಚ್ ಇದೆ, ಆ್ಯಕ್ಚುಲಿ ಡಬಲ್ ಸ್ಟಿಚ್ ಇದೆ. ತುಂಬ ವರ್ತ್ ಇಟ್ ಅಂತಲೇ ಹೇಳ್ಬೋದು. ಈ ಥರ ನಾನು 3 ಪ್ಯಾಂಟ್ಸ್ ತೊಗೊಂಡೆ. ಸೊ 500 ಪೇ ಮಾಡಿ 3 ಪ್ಯಾಂಟ್ಸ್ ತೊಗೊಂಡೆ. ಹೇಳಿ ವರ್ತ್ ಇಟ್ ಇಲ್ವಾ ಅಂತ, ಅಥವಾ ಯಾರಾದರೂ ನೀವು ಮೊದಲೇ ತೊಗೊಂಡಿದ್ರೆ ಯೂಸ್ ಮಾಡ್ತಿದ್ರೆ ಹೇಳಿ. ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಇದನ್ನು. ನೆಕ್ಸ್ಟ್ ಬಂದು ಅದೇ ನಾನು 3 ಪ್ಯಾಂಟ್ ತೊಗೊಂಡೆ ಅಂತ ಹೇಳಿದ್ನಲ್ಲ, ಇದು ಒಂದು ವೈಟ್ ಕಲರು. ಐ ಕ್ಯಾನ್ ಮ್ಯಾಚ್ ವಿತ್ ಎಲ್ಲ ಡ್ರೆಸ್ ಜೊತೆನೂ ಮ್ಯಾಚ್ ಮಾಡ್ಬೋದು, ಅದರಿಂದ ಒಂದು ವೈಟ್ ಕಲರ್ದು ಇರಲಿ ಅಂತ ತೊಗೊಂಡೆ. ಬ್ಲ್ಯಾಕ್ ಹೇಳಿದೆ ನಾನು, ಕಂಪ್ಲೀಟ್ ಬ್ಲ್ಯಾಕ್ ಇಲ್ಲ ಅಂತ ಹೇಳಿದ್ರು, ಅದರಿಂದ ಇದೊಂದು ತೊಗೊಂಡೆ. ಮತ್ತು ಇನ್ನೊಂದು ತೊಗೊಂಡೆ, ಸದ್ಯಕ್ಕಿಲ್ಲ, ಅದು ನಾನು ಯೂಸ್ ಮಾಡಿಬಿಟ್ಟಿದ್ದೀನಿ. ಸೊ ಅದರಿಂದ ಇಲ್ಲಿ ಫೋಟೋ ಅಲ್ಲಿ ಹಾಕಿರ್ತೀನಿ ನೋಡಿ, ಅದೊಂದು ಮಲ್ಟಿ ಕಲರ್ದದು. ಎಲ್ಲ ಕಲರ್ಗೂ ಎಲ್ಲ ಟಾಪ್ಗಳ ಜೊತೆನೂ ಚೆನ್ನಾಗಿ ಕಾಣಿಸುತ್ತೆ ಅಂಥೇಳಿ ತೊಗೊಂಡೆ. ಸೊ ನನಗೆ ನೆಕ್ಸ್ಟು ಇದು ಟಾಪ್ ಒಂದು ನಾರ್ಮಲ್ ಆಗಿ ತುಂಬ ಚೆನ್ನಾಗಿತ್ತು, ನನಗೆ ಇಷ್ಟ ಆಯಿತು. ಸಾಫ್ಟ್ ಆಗಿತ್ತು, ಪಾಪ್ಕಾರ್ನ್ ಮೆಟೀರಿಯಲ್ಲು. ಅದರಿಂದ ಇದೊಂದು ತೊಗೊಂಡು. ಇದಕ್ಕೂ ಅಷ್ಟೇ ನಾನು 250 ಪೇ ಮಾಡಿದೆ. ಚೆನ್ನಾಗಿದೆ, ಇಲ್ಲಿ ಕಟ್ಕೊಳ್ಳೋದಿದೆ. ನಂಗೆ ತುಂಬ ಇಷ್ಟ ಆಯ್ತಿತ್ತು. ಸೊ ನೋಡಿದ ತಕ್ಷಣ ಇರಲಿ. ಇತ್ತೀಚೆಗೆ ಸ್ಲೀವ್ಲೆಸ್ ಸಿಗ್ತಿರೋದೇ ಕಮ್ಮಿ, ಎಲ್ಲ ಇಲ್ಲಿವರೆಗೂ ಸ್ಲೀವ್ಸ್ ಬರುತ್ತೆ, 3-4 ಸ್ಲೀವ್ಸು. ನಾನು ಸ್ಲೀವ್ಲೆಸ್ ನೋಡಿದ ತಕ್ಷಣ ತೊಗೊಂಡ್ಬಿಡ್ತೀನಿ. ಇದೊಂದು ತೊಗೊಂಡೆ 250 ರೂಪಾಯಿ ಕೊಟ್ಟು.
ನೆಕ್ಸ್ಟ್ ಬಂದು ಇದೊಂದು ಡ್ರೆಸ್ ತಗೊಂಡೆ. ನಾನು ಇಲ್ಲಿ ಸೈಡಲ್ಲಿ ಅಟ್ಯಾಚ್ ಮಾಡಿದ್ದೀನಿ, ನೋಡ್ಬೋದು ನೀವು. ತುಂಬ ಕ್ಲಾಸಿಯಾಗಿ ಕಾಣಿಸುತ್ತೆ. ಆ್ಯಂಡ್ ಈ ಕಲರ್ ಕೂಡ ನನ್ನ ಹತ್ರ ಇರಲಿಲ್ಲ ಈ ಥರ ಡ್ರೆಸ್ಸು. ಇದು ಬಂದು ಮಂಡಿವರೆಗೂ ಬರುತ್ತೆ. ತುಂಬ ಚೆನ್ನಾಗಿ ಕ್ರಶ್ ಫ್ಯಾಬ್ರಿಕ್ ಥರ ನೋಡಿ, ಓಕೆನಾ. ಚೆನ್ನಾಗಿದೆ. ಹಿಂದೆ ಜಿಪ್ ಕೊಟ್ಟಿದ್ದಾರೆ, ಹಿಂದೆ ಜಿಪ್ ಇದೆ. ಆ್ಯಂಡ್ ತುಂಬ ಚೆನ್ನಾಗಿದೆ. ನನಗೆ ಸ್ವಲ್ಪ ಲೂಸ್ ಆಗುತ್ತೆ, ಅದು ಬಿಟ್ಟು ತುಂಬ ಕಂಫರ್ಟಬಲ್ ಆಗಿದೆ. ಇದಕ್ಕೆ ನಾನು ಪೇ ಮಾಡಿದ್ದು ಐ ಥಿಂಕ್ 400 ರೂಪಾಯಿ ಇದಕ್ಕೆ ನಾನು ಪೇ ಮಾಡಿದ್ದು. ಹೇಳಿ ವರ್ತಿತ್ತಾ ಇಲ್ವಾ ಅಂತ. ಬಟ್ ಹಾಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ಟೈಲ್ ಮಾಡಿದ್ರೆ. ಸೊ ಇದೊಂದು ಡ್ರೆಸ್ಸು ನನಗೆ ನೋಡಿದ ತಕ್ಷಣ ಇಷ್ಟ ಆಯಿತು, ಅದರಿಂದ ತಗೊಂಡೆ. ಒಂಥರ ಮೆಶ್, ಇವಾಗೆಲ್ಲ ಟ್ರೆಂಡಿಂಗಲ್ಲಿದೆಯಲ್ಲ ಮೆಶ್ ಟಾಪ್ ಥರ, ಆ ಮೆಟೀರಿಯಲ್ ಆ್ಯಕ್ಚುಲಿ. ಇದು ಸ್ಟ್ರೆಚಬಲ್ ಇದೆ, ಫುಲ್ ಲೆಂತ್ ಇದೆ, ಇದು ಉದ್ದ ಇದೆ. ನೀವು ನೋಡ್ಬೋದು ಸೈಡಲ್ಲಿ. ನಮ್ಮ ಆಫೀಸಲ್ಲಿ ಪಾರ್ಟಿ ಇದೆ, ಸೊ ಪಾರ್ಟಿಗೆ ಹಾಕೊಂಡು ಹೋಗೋಣ ಅಂತ ತಗೊಂಡೆ. ಇಲ್ಲಿ ಸೈಡಲ್ಲಿ ಓಪನ್ ಕೊಟ್ಟಿದ್ದಾರೆ, ಚೆನ್ನಾಗಿದೆ, ನೋಡ್ಬೋದು ನೀವೇ. ಸ್ಟೈಲ್ ಮಾಡಿದ್ರಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಸ್ಟ್ರೆಚಬಲ್ ಇರೋದ್ರಿಂದ ನಾನು ನೋಡಿದೆ. ನಾನು ಫಸ್ಟು ನೋಡಿದ ತಕ್ಷಣ ಅಂದ್ಕೊಂಡಿದ್ದು ನಮ್ಗೆ ಆಗುತ್ತಾ ಇದು ಅಂತ. ಬಟ್ ಸ್ಟ್ರೆಚಬಲ್ ಇರೋದ್ರಿಂದ ಓಕೆ ಅಂದ್ಕೊಂಡೆ. ನನಗೆ ಡೀಟೇಲಿಂಗ್ ಎಲ್ಲ ತುಂಬ ಇಷ್ಟ ಆಯಿತು. ಇಲ್ಲಿ ನೋಡ್ಬೋದು ಥರ ಕೊಟ್ಟಿದ್ದಾರೆ. ಆ್ಯಂಡ್ ಸ್ವೀಟ್ ಹಾರ್ಟ್ ನೆಕ್ ಥರ ಕೊಟ್ಟಿದ್ದಾರೆ. ಅದರಿಂದ ತೊಗೊಬೇಕು ಅಂತಿದ್ದೆ. ಅಲ್ಲಿ ನೋಡಿದ ತಕ್ಷಣ ತುಂಬ ಇಷ್ಟ ಆಯಿತು ನನಗೆ, ತೊಗೊಂಡೆ. ಇದ್ರ ಪ್ರೈಸ್ ಬಂದು 1400 ಕೊಟ್ಟೆ ಅನಿಸುತ್ತೆ, ಸರಿಯಾಗಿ ನೆನಪಾಗ್ತಿಲ್ಲ. ಅಷ್ಟರಲ್ಲೇ ಕೊಟ್ಟಿದ್ದು. ನೆಕ್ಸ್ಟ್ ಇಷ್ಟೇ ಡ್ರೆಸ್ಸಸ್ ತೊಗೊಂಡಿದ್ದು ನಾನು. ಮತ್ತು ಅದ್ರ ಜೊತೆಗೆ ಕ್ಲಿಪ್ ತೊಗೊಂಡೆ ನಾನು. ನೋಡಿ, ಇದು ತುಂಬ ಕ್ಯೂಟಾಗಿದೆ. ನನ್ನ ಹತ್ರ ಈ ಕಲರ್ ಡ್ರೆಸ್ಸಸ್ ಇಲ್ಲ, ಬಟ್ ನನಗೆ ಅಲ್ಲಿ ಹೋದಾಗ ನೋಡ್ತಿದ್ದೆ ಕಲರ್ಸ್ನ. ರೆಡ್ ಕಲರ್ ತುಂಬ ಕ್ಯಾಚಿ ಅನ್ನಿಸ್ತು. ಹಾಗೆ ನನ್ನ ಹತ್ರ ಮದುವೆ ಟೈಮಲ್ಲಿ ತೊಗೊಂಡಿದ್ದು ಒಂದು ರೆಡ್ ಕಲರ್ ಸ್ಯಾರಿ ಇದೆ. ಅದು ಒಂಥರ ಡಿಸೈನರ್ ಸ್ಯಾರಿ ಥರ ಇದೆ. ಅದರಿಂದ ನಾನು ಅಂದ್ಕೊಂಡೆ ಓಕೆ ಅದನ್ನು ಹಾಕೊಂಡಾಗ ಸ್ಟೈಲ್ ಮಾಡೋಣ ಇರಲಿ ಅಂತ ಹೇಳಿ ತೊಗೊಂಡೆ. ಚೆನ್ನಾಗಿದೆ. ಇದನ್ನು ಅಷ್ಟೇ ಕಾಣಿಸುತ್ತೆ, ಚೆನ್ನಾಗಿದೆ. ಇದಕ್ಕೆ ನಾನು 50 ರೂಪಾಯಿ ಕೊಟ್ಟೆ ಅಷ್ಟೇ, ತುಂಬ ಜಾಸ್ತಿ ಏನಿಲ್ಲ. ಹೀಗಿದೆ. ಸಾರಿ. ನೆಕ್ಸ್ಟ್ ಬಂದು ನಾನು ಇದನ್ನ ಯಾಕೆ ತೊಗೊಂಡೆ ಅನ್ನೋದಂತೂ ನಿಜವಾಗ್ಲೂ ಗೊತ್ತಿಲ್ಲ ನನಗೆ. ಯಾಕಂದರೆ ಇದನ್ನ ನೋಡಿ, ಇಲ್ಲಿ ಎಷ್ಟು ಅಂದರೆ ಚಿಕ್ಕದಿದೆ. ಓಕೆನಾ, ನೋಡ್ಬೋದು ನೀವು, ಕಾಣಿಸ್ತಿದೆಯೋ ಇಲ್ವೋ ಗೊತ್ತಿಲ್ಲ. ತುಂಬ ಚಿಕ್ಕದಿದೆ, ಕಾಣಿಸೋದು ಇಲ್ಲ ಅದು. ಬಟ್ ತುಂಬ ಅಂದರೆ ತುಂಬ ಇಷ್ಟ ಆಯಿತು, ಕ್ಯೂಟ್ ಅನ್ನಿಸ್ತು ನನಗೆ ನೋಡಿದ ತಕ್ಷಣ. ಅದಕ್ಕೆ ತೊಗೊಂಡೆ. 10 ರೂಪೀಸ್ ಅಷ್ಟೇ. ಸೊ ಅದಕ್ಕೋಸ್ಕರ ಓಕೆ ಕ್ಯೂಟ್ ಆಗಿದೆ ಅಂತ ಹೇಳಿ ತೊಗೊಂಡೆ, ಫ್ಲವರ್ ಡಿಸೈನ್ದು. ಇದೊಂದು ತೊಗೊಂಡೆ. ನೆಕ್ಸ್ಟು ಬಂದು ಇದನ್ನು ಅಷ್ಟೇ ನಾನು ಮಲ್ಲೇಶ್ವರಮಲ್ಲೇ ತೊಗೊಂಡೆ. ಒಂದು ಸ್ಯಾಂಡಲ್ ತೊಗೊಂಡೆ, ನಾನು ಚಪ್ಪಲಿ ತೊಗೊಂಡೆ ನೋಡಿ, ಕಾಣಿಸ್ತಿರ್ಬೋದು. ತುಂಬ ಅಂದರೆ ತುಂಬ ಕಂಫರ್ಟಬಲ್ ಆಗಿದೆ. ನಾನಂತೂ ಚಪ್ಪಲಿ ತೊಗೊಳ್ಳೋದ್ರಲ್ಲಿ ತುಂಬ ನೋಡ್ತೀನಿ, ತುಂಬ ಹಿಂದೆ ಮುಂದೆ ನೋಡಿ ತೊಗೊಳ್ತೀನಿ. ಸುಮ್ಮನೆ ಹಾಗೆ ತೊಗೊಳ್ಳೋದೇ ಇಲ್ಲ ನಾನು. ಯಾಕಂದರೆ ನನಗೆ ಕಂಫರ್ಟಬಲ್ ಆಗು ಇರಬೇಕು, ಸ್ಟೈಲಿಶ್ ಆಗಿ ಕೂಡ ಇರಬೇಕು. ಸೊ ಅದರಿಂದ ನಾನು ತುಂಬ ಅಂದರೆ ತುಂಬ ಹುಡುಕಾಡ್ತೀನಿ. ನನಗೆ ಕೆಲವೊಂದು ಥರ ಮೈಂಡಲ್ಲಿ ಇರುತ್ತೆ, ಅದೇ ಥರ ಬೇಕು. ಇಲ್ಲಾಂದರೆ ನಾನು ಚಪ್ಪಲಿ ತೊಗೊಳ್ಳೋದೇ ಇಲ್ಲ. ಎಷ್ಟೊಂದು ಸಲ ತೊಗೊಂಡು ವೇಸ್ಟ್ ಕೂಡ ಮಾಡಿಬಿಟ್ಟಿದ್ದೀನಿ, ಹಾಕೊಳ್ದೆ ಇಷ್ಟ ಆಗಿಲ್ಲ ಅಂತ. ಬಟ್ ಅದನ್ನು ಇವಾಗ ಕಡಿಮೆ ಮಾಡಿದ್ದೀನಿ. ಸೊ ತುಂಬ ಅಂದರೆ ನನಗೆ ತುಂಬ ಇಷ್ಟ ಆಯಿತು. ಈ ಕಲರ್ ಅಂತೂ ಬೇಜ್ ಕಲರು, ಎಲ್ಲ ಸ್ಯಾಂಡಲ್ ಜೊತೆನೂ ಹೋಗುತ್ತೆ. ನಾನು ನೋಡಿದ ತಕ್ಷಣ ಯೂಶ್ವಲಿ ಚಪ್ಪಲ್ ಅಷ್ಟು ತುಂಬ ಇದೆ, ಬಟ್ ತೊಗೊಳ್ತೀನಿ ಇಷ್ಟ ಆಗಿ ಹಾಕೊಳ್ಳೋಣ ಅಂತ. ಬಟ್ ಹಾಕೊಳ್ಳೋದೇ ಇಲ್ಲ ನಾನು, ಅದೇನೋ ಗೊತ್ತಿಲ್ಲ. ಬಟ್ ನಾನು ಡ್ರೆಸ್ ಕೂಡ ಓಕೆ, ನೀವು ಈ ಕಡೆ ಡ್ರೆಸ್ ಅಂಗಡಿ ಮತ್ತು ಈ ಕಡೆ ಚಪ್ಪಲ್ ಅಂಗಡಿ ಇದೆ ಅಂತಂದರೆ ನಾನು ಹೋಗಿ ಚಪ್ಪಲಿನೇ ತೊಗೊಳ್ತೀನಿ. ಬಟ್ ಹಾಕೊಳ್ಳೋದೇ ಇಲ್ಲ, ಏನೋ ಗೊತ್ತಿಲ್ಲ. ಒಬ್ಬೊಬ್ಬರಿಗೆ ಡ್ರೆಸ್ ಕಲೆಕ್ಷನ್ದು, ಒಬ್ಬೊಬ್ಬರಿಗೆ ಏನೇನೋ ಕಲೆಕ್ಷನ್ಸ್ ಇರುತ್ತಲ್ಲ. ನನಗೆ ಆ ಥರ ಚಪ್ಪಲಿ ಅಂದರೆ ಏನಂತ ಗೊತ್ತಿಲ್ಲ, ತುಂಬ ನೋವು. ನೋಡಿದಾಗೆಲ್ಲ ತೊಗೊಬೇಕು ಅನಿಸುತ್ತೆ ನನಗೆ. ಬಟ್ ಇತ್ತೀಚೆಗೆ ಕಮ್ಮಿ ಮಾಡಿದ್ದೀನಿ ಕಂಪ್ಯಾರಿಟಿವ್ಲಿ ಅಂತ ಹೇಳ್ಬೋದು. ಓಕೆ, ನಾನು ವಾಯ್ಸ್ ಕೇಳಿಸ್ತಿದ್ದೆ ಅಂದ್ಕೊಳ್ತೀನಿ. ಬ್ಯಾಕ್ಗ್ರೌಂಡ್ ನಾಯ್ಸ್ ಇರೋದ್ರಿಂದ ಪ್ಲೀಸ್ ಯಾರೂ ಬೇಜಾರು ಮಾಡ್ಕೊಬೇಡಿ. ನಂಗೆ ವಿಡಿಯೋ ಮಾಡೋದಕ್ಕೆ ಟೈಮ್ ಸಿಗ್ತಿಲ್ಲ. ಪಾಪ ಅವ್ರ ಕೆಲಸನೂ ಅವ್ರು ಮಾಡ್ತಿರ್ತಾರೆ, ನಾನು ವಿಡಿಯೋ ಮಾಡ್ಕೊಬೇಕಲ್ವ. ವಾಯ್ಸ್ ಓವರ್ ಕೊಟ್ಟರೆ ಚೆನ್ನಾಗಿರಲ್ಲ ಅಂತ ಅನ್ನಿಸ್ತು ನನಗೆ ಈ ಒಂದು ವಿಡಿಯೋಗೆ. ಅದರಿಂದ ನಾನು ಹಾಗೆ ರೆಕಾರ್ಡ್ ಮಾಡೋಣ ಅಂತ ಮಾಡ್ತಿದ್ದೀನಿ. ಓಕೆನಾ. ಸೊ ನೆಕ್ಸ್ಟ್ ಬಂದು ನಾನೊಂದು ಬ್ಯಾಗ್ನ ತೊಗೊಂಡೆ. ಇದನ್ನು ತೊಗೊಂಡಿದ್ದು ಗಾಂಧಿ ಬಜಾರಲ್ಲಿ. ನೋಡಿ, ತುಂಬ ಅಂದರೆ ತುಂಬ ಚೆನ್ನಾಗಿದೆ, ತುಂಬ ಕಂಫರ್ಟಬಲ್ ಆಗಿದೆ. ನನಗೆ ಪ್ಲೇನ್ ಕೂಡ ಇತ್ತು, ನನಗೆ ಪ್ಲೇನ್ ಇಷ್ಟ ಆಗಲಿಲ್ಲ ಫಸ್ಟ್ ಟೈಮ್. ಯೂಶ್ವಲಿ ಪ್ಲೇನೇ ತೊಗೊಳ್ಳೋದು, ಬಟ್ ಏನೋ ಗೊತ್ತಿಲ್ಲ, ಫಸ್ಟ್ ಟೈಮ್ ಪ್ಲೇನ್ ಇಷ್ಟ ಆಗಲಿಲ್ಲ ನನಗೆ. ಇದು ನೋಡಿದ ತಕ್ಷಣ ಇಷ್ಟ ಆಯಿತು ನನಗೆ. ಸೊ ಅದಕ್ಕೆ
ಇದು ನೋಡಿನೇ ಇಷ್ಟಪಟ್ಟಿದ್ದು. ಆಮೇಲೆ ಬೇರೆ ಕಲರ್ಸ್ ಎಲ್ಲ ತೋರಿಸಿದ್ರು, ನನಗೆ ಯಾಕೋ ಅಷ್ಟು ಇಷ್ಟ ಆಗಲಿಲ್ಲ. ನಾನು ಸುಮ್ಮನೆ ಟ್ರಿಪ್ ಹೋಗ್ತಿರ್ತೀವಲ್ಲ, ಸೊ ಅವಾಗ ನಮಗೆ ಬೇಕಾಗುತ್ತೆ ಹಿಂಗೆ ಹಾಕೊಳ್ಳೋದಕ್ಕೆ ಏನಾದರೂ ತುಂಬ ಬೇಕಾಗಿರೋ ಥಿಂಗ್ಸ್ನ ಇದರಲ್ಲಿ ಹಾಕೊಂಡು ಹೋಗ್ಬೋದು. ಲೈಕ್ ವಾಟರ್ ಬಾಟಲ್, ಪರ್ಸ್ ಆಗಿರ್ಬೋದು, ಕಾರ್ಡ್ಸ್ ಆಗಿರ್ಬೋದು, ಏನಾದರೂ ಈ ಥರ ತಿಂಡಿ ಏನೋ ತೊಗೊಳ್ತೀನಪ್ಪ ಅದನ್ನ ಕೈಯಲ್ಲಿ ಇಟ್ಕೊಂಡು ಹೋಗೋದು, ಇದರಲ್ಲಿ ಹಾಕೊಂಡು ಹೋಗ್ಬೋದು. ಸೊ ಈ ಥರ ಅರ್ಜೆಂಟಿಗೆ ಬೇಕಾಗಿರೋ ಥಿಂಗ್ಸ್ನ ಇಟ್ಕೊಳ್ಳೋದಕ್ಕೆ ಚೆನ್ನಾಗಿದೆ ಅಂತ ತೊಗೊಂಡೆ. ಇದಕ್ಕೆ ನಾನು ಕೊಟ್ಟಿದ್ದು 400 ರೂಪಾಯಿ ಕೊಟ್ಟೆ ನಾನು ಇದಕ್ಕೆ. ಒಂದೇನಂತಂದರೆ ನನಗೆ ಕ್ವಾಲಿಟಿ ಇಷ್ಟ ಆಗಲಿಲ್ಲ ಅಂದರೆ ನಾನು ನಿಜವಾಗ್ಲೂ ತೊಗೊಳೋದಿಲ್ಲ. ಕಮ್ಮಿನೂ ಇರಬೇಕು, ಕ್ವಾಲಿಟಿನೂ ಚೆನ್ನಾಗಿರಬೇಕು, ಎಲ್ಲರೂ ಹಾಗೆ ಅಲ್ವಾ ನೋಡೋದು. ಸೊ ತುಂಬ ಇಷ್ಟ ಆಯ್ತು ನನಗೆ. ನಾನು ಮುಟ್ಟಿ ನೋಡಿ ಎಲ್ಲ ಜಿಪ್ಪನ್ನು ಓಪನ್ ಮಾಡಿ ಆಮೇಲೆ ಓಕೆಪ್ಪ ನನಗೆ 400ಗೆ ವರ್ತ್ ಅಂತ ಅನ್ನಿಸ್ದಾಗ ನಾನು ತೊಗೊಂಡಿದ್ದು. ಒಂದು ಮೋರ್ ಏನಂತಂದರೆ ನನಗೆ ತುಂಬ ಜಿಪ್ಸ್ಗಳಿದ್ರೆ ತುಂಬ ಇಷ್ಟ ಆಗುತ್ತೆ. ಇದಕ್ಕೆ ತುಂಬ ತುಂಬ ಜಿಪ್ಸ್ ಇದೆ. ಇಲ್ಲೊಂದಿದೆ ಆ್ಯಂಡ್ ಇಲ್ಲೊಂದಿದೆ ಅಲ್ಲಿ ಒಳಗಡೆನೂ ಕೊಟ್ಟಿದ್ದಾರೆ, ಕಾಣಿಸ್ತಿರ್ಬೋದು ನಿಮಗೆ. ಇಲ್ಲೊಂದಿದೆ. ಜಿಪ್ಸು ಇದ್ರೆ ನನಗೇನು ತುಂಬ ಇಷ್ಟ. ಮತ್ತು ನೋಡಿ ಇಲ್ಲೊಂದಿದೆ. ಹಾಂ, ಸೊ ಇಷ್ಟನ್ನ ಖರ್ಚು ಮಾಡಿ ತೊಗೊಂಡು ಬಂದಿದ್ದೀನಿ. ಹೇಗೆ ಅನ್ನಿಸ್ತು ಈ ವಿಡಿಯೋ ಅಂತ ಹೇಳ್ಬೋದು. ಓಕೆ, ಬ್ಯಾಗದ ಪ್ರೈಸ್ ಹೇಳಿದೆ ಅಲ್ಲ, 400 ರೂಪಾಯಿ ಕೊಟ್ಟು ತೊಗೊಂಡ್ಬಂದಿದ್ದು. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಒಂದು ಲೈಕ್ ಮಾಡಿ, ಒಂದು ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿ. ಅದರಿಂದ ನನಗೂ ತುಂಬ ವೀಡಿಯೋಸ್ನ ಮಾಡೋದಕ್ಕೆ ಏನದು ಮೋಟಿವೇಶನ್ ಥರ ಅನಿಸುತ್ತೆ. ಸೊ ಅದಕ್ಕೋಸ್ಕರ ಅಷ್ಟೇ. ಹಾಗೆ ತುಂಬ ಜನ ವಿಡಿಯೋ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ. ಮತ್ತು ಇನ್ನೊಂದೇನಪ್ಪ ಅಂತಂದರೆ, ನಿಮಗೆ ಓಕೆ ಈ ಥರ ಯಾವುದಾದ್ರೂ ವಿಡಿಯೋ ಮಾಡಬೇಕು, ಇವ್ರು ಈ ಥರ ವಿಡಿಯೋ ಮಾಡಿದ್ರೆ ಚೆನ್ನಾಗಿರುತ್ತೆ, ಅಥವಾ ಸಜೆಸ್ಟ್ ಮಾಡಿ ನನಗೆ ನೆಕ್ಸ್ಟ್ ಯಾವ ವಿಡಿಯೋ ಮಾಡ್ಬೋದು ಅಂತ. ನಾನು ಈಗಷ್ಟೇ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋದ್ರಿಂದ ನನಗೇನೋ ಆಲ್ರೆಡಿ ಓಕೆ ಹೋಮ್ ಟೂರ್ ಹಾಕಿದ್ದೀನಿ ನನ್ನ ಗಂಡನ ಮನೆಯದು, ಹಾಗೆ ಎಲ್ಲಾದರೂ ಹೋದರೆ ಅದನ್ನು ಕೂಡ ಹಾಕಿರ್ತೀನಿ. ಮತ್ತೇನು ನೆಕ್ಸ್ಟ್ ಏನು ಹಾಕೋದು ಅಂತ ಅನಿಸುತ್ತೆ. ಸೊ ಯಾವುದಾದ್ರೂ ಒಂದು ಟಾಪಿಕ್ ಅಪ್ಪ ಓಕೆ ನೀವು ಇದ್ರ ಬಗ್ಗೆ ಮಾಡಿ ಅಂತ ಯಾವುದಾದ್ರು ಒಂದು ಟಾಪಿಕ್ ಇದ್ರೆ ಸಜೆಸ್ಟ್ ಮಾಡಿ, ನಾನು ಖಂಡಿತವಾಗ್ಲೂ ಅದ್ರ ಮೇಲೆ ಒಂದು ವಿಡಿಯೋನ ಮಾಡ್ತೀನಿ. ಇದಾಗಿತ್ತು ನಂದು ಶಾಪಿಂಗ್ದು ವ್ಲಾಗು. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್ ಅಂತ ಹೇಳ್ತಾ ಬಾಯ್.